ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡಿನಲ್ಲಿ ಡಿಎಂಕೆಗೆ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಮೋದಿ. ಅಮಿತ್ ಶಾ ಆಪರೇಷನ್ ಕಡೆಗೂ ಸಕ್ಸಸ್ ಆಗಿದೆ. ತಮಿಳು ನೆಲದಲ್ಲಿ ಎಲೆಕ್ಷನ್ ಇನ್ನೇನು ಬಿಸಿ ಏರ್ಬಿಟ್ಟಿದೆ. ಅಲ್ಲಿ ಮೆಗಾ ರ್ಯಾಲಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಎಂಥ ಶಕ್ತಿ ಪ್ರದರ್ಶನ ಏರ್ಪಾಡಾಗ್ತಿದೆ ಅಂದರೆ ಆಲ್ರೆಡಿ ಕೇರಳದಲ್ಲಿ ಆಗೋಯ್ತು. ತಮಿಳುನಾಡಿನಲ್ಲಿ ಭರ್ಜರಿಯಾಗಿ ಕಿಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಮೋದಿ. ಬಿಜೆಪಿ ಸೌತ್ ಪುಷ್ ನೋಡ್ತಾ ಇದ್ದೀವಿ. ಅಮಿತ್ ಶಾ ಮತ್ತು ಮೋದಿ ಅಧಿಕೃತ ಎಂಟ್ರಿ ಕೊಟ್ಟಿರೋ ಹೊತ್ತಲ್ಲೇ ಈ ಗುಡ್ ನ್ಯೂಸ್. ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ ಬಿಜೆಪಿ ಆಪರೇಷನ್ ಸಕ್ಸಸ್ ಆಗಿದೆ. ತೇವರ್ ಕಮ್ಯುನಿಟಿಯ ಬಿಗ್ ಲೀಡರ್ ದಿನಕರನ್ NDA ತೆಕ್ಕೆಗೆ ಬಿದ್ದಿದ್ದಾರೆ ಕಡೆಗೂ. ಅಂದ್ರೆ ಅಮಿತ್ ಶಾ ಇತ್ತೀಚೆಗಷ್ಟೇ ತಮಿಳುನಾಡಿಗೆ ಬಂದಾಗ ಕ್ಲಿಯರ್ ಕಟ್ ಆಗಿ ನೇರವಾಗಿ ಒಂದು ಮಾತು ಹೇಳಿದ್ರು. ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡೋದು, ಕಾಂಪಿಟೇಷನ್ ಕೊಡೋದು, ಪೈಪೋಟಿ ಕೊಡೋದು ಅಷ್ಟೇ ಅಲ್ಲ, ಈ ಸಲ ಭ್ರಷ್ಟಾಚಾರಿ DMKನ ಕಿತ್ತೆಸೆಯೋದಕ್ಕೆ ಸಂಪೂರ್ಣವಾಗಿ ಗ್ರೌಂಡ್ ರೆಡಿ ಆಗಿದೆ. ಗ್ರೌಂಡ್ ರಿಪೋರ್ಟ್ ಕೂಡ ಅದೇ ಹೇಳ್ತಿದೆ. ಒಂದೇ ಒಂದು ಸಮಸ್ಯೆ, ಈ ಒಡಕು ಎಲ್ಲ ದೂರ ಆಗಬೇಕು. AIADMK ಇಂದ ಒಡೆದು ಹೋಗಿರುವಂಥ OPS, ಈ ಕಡೆ ದಿನಕರನ್ನು ಎಲ್ಲರೂ ಒಗ್ಗೂಡಬೇಕು. ನಮಗೆ ದೊಡ್ಡ ಬಲಿಷ್ಠವಾಗಬೇಕು ಇಲ್ಲಿ ಕೂಟ ಅನ್ನುವಂಥ ಸಂದೇಶವನ್ನು ಕೊಟ್ಟು ತೆರಳಿದ್ರು. ನಮಗೆ ನೆನಪಿದೆ. ಜೊತೆಗೆ TVK ವಿಜಯ್ ನಮ್ಮ ಜೊತೆಗೆ ಸೇರೋ ಬಗ್ಗೆ ತುಂಬಾ ಸೀರಿಯಸ್ ಆಗಿ ನಡೀತಿದೆ ತಯಾರಿ ಅನ್ನೋ ಹಿಂಟ್ ಕೂಡ ಆವತ್ತೇ ಹೊರಬಿದ್ದಿತ್ತು. ಈಗ ಮೊದಲ ಯಶಸ್ಸು ಓಪನ್ ಆಗಿನೇ ಈಗ ಔಟ್ ಆಗಿದೆ ನೋಡಿ. ದಿನಕರನ್, ತೇವರ್ ಸಮುದಾಯದ ಬಿಗ್ ಲೀಡರ್ ದಿನಕರನ್ ಅಂದ್ರೆ AMMK ಪಕ್ಷದ ದಿನಕರನ್ ಈಗ NDA ತೆಕ್ಕೆಗೆ ಬಿದ್ದಿದ್ದಾರೆ. ಅವ್ರು ಮುಂಚೆ NDAದಲ್ಲೇ ಇದ್ರು, ಆದ್ರೆ ಕಡೆಗೆ ಬಿರುಕುಂಟಾಗಿ ಹೊರಗಡೆ ನಡೆದಿದ್ರು. ತೇವರ್ ಕಮ್ಯುನಿಟಿಯ ಲೀಡರ್ಸ್ OPS ಜೊತೆಗಿರುವಂತಹ ಸುಮಾರು ಜನ ಎಲ್ಲ DMK ಸೇರ್ತಾ ಇದ್ದಾರೆ. ಈ ಕಡೆ ವಿಜಯ್ ಪಕ್ಷವನ್ನ ಸೇರ್ಕೊಳ್ತಿದ್ದಾರೆ. ಆದ್ರೆ ಆ ಕಮ್ಯುನಿಟಿ ಹೋಲ್ಡ್ ತಗೊಳ್ಳೋದಿಕ್ಕೆ ಅದು ದೊಡ್ಡ ಸಮುದಾಯ, ಬೇಕೇ ಬೇಕು ಲೀಡರ್ ಅನ್ನೋ ರೀತಿ ಇತ್ತು. TVK ಜೊತೆಗೆ ವಿಜಯ್ ಪಕ್ಷದ ಜೊತೆಗೆ ಮಾತುಕತೆ ಮಾಡ್ತಾ ಇದ್ರು ದಿನಕರನ್. ಸೀಟ್ ಶೇರ್ ಹೊಂದಾಣಿಕೆ ಆಗ್ಲೇ ಇಲ್ಲ. ಅಲ್ಲಿಂದ ಇಲ್ಲಿಂದ ಅವ್ರಿಗೆ ಪ್ರಯತ್ನ ನಡೀತಾನೆ ಇತ್ತು. ಆದ್ರೆ ದಿನಕರನ್ ಅವ್ರನ್ನ ಅಮಿತ್ ಶಾ ಅವರು ಕೂಡಲೇ ಮೀಟ್ ಮಾಡ್ತಾರೆ. ತಡ ಮಾಡದೆ ಸ್ವತಃ ಅಮಿತ್ ಶಾ ಅವರು ಅವ್ರನ್ನ ಮೀಟ್ ಮಾಡ್ತಾರೆ. ಎಷ್ಟು ತಲೆ ಕೆಡಿಸ್ಕೊಂಡಿದೆ ಅಂದ್ರೆ ತಮಿಳುನಾಡಿನಲ್ಲಿ ಒಬ್ಬೊಬ್ಬ ನಾಯಕನನ್ನು ಸ್ವತಃ ಅಮಿತ್ ಶಾನೇ ಮೀಟ್ ಮಾಡಿ ಮೈತ್ರಿ ಕುದುರಿಸ್ತಾ ಇದ್ದಾರೆ. ಪಿಯೂಷ್ ಗೋಯಲ್ ಅವರು ಅಲ್ಲಿ ಇನ್ಚಾರ್ಜ್ ಏನಿದ್ದಾರೆ, ಅವ್ರ ನೇತೃತ್ವದಲ್ಲಿ ಈಗ ದಿನಕರನ್ ಮತ್ತೆ NDA ಸೇರ್ಪಡೆಯಾಗಿರೋದು, ಕೈ ಜೋಡಿಸಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿರೋದು. AIADMK ಕೂಡ ಅವರನ್ನ ಅಪ್ಕೊಂಡಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಎಲ್ಲ ಮುರಿದು ಬಿದ್ದು ಸಿಡ್ದೆದ್ದು ಹೋದವ್ರಲ್ವಾ, ಅವ್ರನ್ನ ಹೊರಹಾಕಿದಲ್ವಾ. ಆದ್ರೆ ಈಗ AIADMK ನಾವು ದಿನಕರನ್ ಅವ್ರು ಬಂದಿದ್ದಕ್ಕೆ ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ನಮಗೆ ಖುಷಿನೇ ಅನ್ನೋ ರೀತಿಯಲ್ಲಿ ಓಪನ್ ಆಗು ಹೇಳ್ತಾ ಇದೆ. ಸೊ ಮೈತ್ರಿ ಸಮಸ್ಯೆಯನ್ನ ಸರಿ ಮಾಡುವಲ್ಲಿ ಯಶಸ್ವಿಯಾದ ಮೋದಿ ಶಾ ಹೊರಗಡೆ ಹೋಗಿದ್ದ ಬೇರೆ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇದ್ದ ನಾಯಕರನ್ನ NDA ತೆಕ್ಕೆಗೆ ಸೇರಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಕೂಡ ಬಿಗ್ ಕಮ್ಯುನಿಟಿ ಲೀಡರ್ಸ್ನ ಒಂದ್ ಕಡೆ. ಇದಿಷ್ಟೇ ಅಲ್ಲ, TVK ಕಥೆ ಏನು? TVK ಅಲ್ಲಿ ತುಂಬಾ ನಿರ್ಣಾಯಕ. ಹಾಗಂತ ಅವರೊಬ್ಬರೇ ವಿನ್ ಆಗೋ ಪರಿಸ್ಥಿತಿಲಿ ಈಗಿಲ್ಲ, ಮುಂದಾಗಬಹುದು. ಈಗಿಲ್ಲ, ಅವ್ರಿಗೆ ಇನ್ನು ಸಂಘಟನೆಯ ಕೊರತೆ ಇದೆ. ಈಗಷ್ಟೇ ಶುರು ಆಗಿರೋದ್ರಿಂದಾಗಿ ವಿಜಯ್ ಅವ್ರಿಗೆ ಎಲ್ಲ ಬಗೆಯ ಫ್ಯಾನ್ ಬೇಸು, ಅಲ್ಲಿ ಸಿಕ್ಕಾಪಟ್ಟೆ ಜನಸಂದಣಿ ಅಲ್ಲಿ ನೋಡ್ತಾ ಇದ್ರು ಕೂಡ ಎಲೆಕ್ಷನ್ ಅಂತ ಬಂದಾಗ ಬೇರೆನೇ ಆಗತ್ತೆ. ಸೊ ಆ ಬಲ ಅವ್ರಿಗೆ ಇನ್ನೂ 100% ಸಿಕ್ಕಿಲ್ಲ. ಅವರು DMK ವೋಟ್ಗಳನ್ನ ಸ್ಪ್ಲಿಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಲ್ಪಸಂಖ್ಯಾತ ಮತಗಳು, ಕಾಂಗ್ರೆಸ್ ಮತ್ತು DMK ನೆಚ್ಚಿಕೊಂಡಿರುವಂತಹ ಅಲ್ಪಸಂಖ್ಯಾತ ಮತಗಳು ಅತ್ಯಂತ ನಿರ್ಣಾಯಕ ವೋಟ್ ಬ್ಯಾಂಕು, ಸ್ಪ್ಲಿಟ್ ಮಾಡ್ತಾರೆ ವಿಜಯ್ ಅನ್ನೋದ್ರಲ್ಲಿ ಒಂದು ಸಣ್ಣ ಎಳ್ಳು ಕಾಳಷ್ಟು ಕೂಡ ಅನುಮಾನ ಇಲ್ಲ ಅನ್ನೋದು BJP ಪಕ್ಕಾ ಗೊತ್ತಿದೆ. ಅಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದ್ದಾರೆ ತಮಿಳುನಾಡಿನಲ್ಲಿ ಈ ಸಲ ವಿಜಯ್. ಹಾಗಾಗಿ ವಿಜಯ್ ಅವರು ಆಸ್ ಇಟ್ ಈಸ್ ಮುಂದುವರಿಬೇಕು. BJP ಓಪನ್ ಆಗಿನೇ ಅಮಿತ್ ಶಾ ಅವರು ಕೊಟ್ಟಿರೋ ಸಂದೇಶ, TVK ನಮ್ಮ ಜೊತೆಗೆ ಸೇರೋದ್ರ ಬಗ್ಗೆ ಸೀರಿಯಸ್ ಆಗೇನೇ ಎಲ್ಲ ಆಗಬೇಕು ಅಂತ. ಆದರೆ ಈಗಲೇ ಸೇರ್ಕೊಂಡ್ರೆ ದೊಡ್ಡ ಹೊಡೆತ ವಿಜಯ್ಗೆ ಬೀಳುತ್ತೆ. ಹಾಗಾಗಿ ಚುನಾವಣೋತ್ತರ ಯಾರು ಊಹಿಸದ ಮೈತ್ರಿ ಆಗಲಿದೆ ಅನ್ನುವಂಥ ಸುಳಿವು ಸ್ಪಷ್ಟವಾಗಿ ಸಿಗ್ತಾ ಇದೆ. ಹಾಗಾಗಿ ನಾವು ಅವರು ಒಂದೇ ಅಲ್ಲ ಅಂತ ತೋರಿಸೋದಕ್ಕೆ ಪದೇ ಸೆಂಟ್ರಲ್ ಏಜೆನ್ಸೀಸ್ ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಥರದ ಚರ್ಚೆಗಳು ಜೋರಾಗಿವೆ. CBI ಟಾರ್ಗೆಟ್ ಮಾಡ್ತವ್ರನ್ನ ಡೆಲ್ಲಿಗೆ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ರು. ಜನನಾಯಕನ್ ಈ ಕ್ಲಿಯರೆನ್ಸ್ ಕೊಡೋದಕ್ಕೆ ಸಮಸ್ಯೆ ಆಯಿತು, ಸೆಂಟ್ರಲ್ ಬೋರ್ಡ್ ಸಮಸ್ಯೆ ಮಾಡ್ತು. ಈ ಥರ ಎಲ್ಲರ ಟಾರ್ಗೆಟು TVK.
ಸೊ DMKಗೆ ಆಲ್ಟರ್ನೇಟಿವೇ TVK ಅನ್ನೋ ಥರ ಅಲ್ಲಿ ಬಿಂಬಿಸಲ್ಪಡಬೇಕು. ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಬೇಕು ವಿಜಯ್ ಪೊಲಿಟಿಕಲಿ, ಆಗಲೇ ಲಾಭ NDAಗೆ. ಮತ ಒಡೆದು ಹೋಳಾಗುತ್ತೆ DMK, ಅದರಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಅನ್ನೋ ಲೆಕ್ಕಾಚಾರದೊಂದಿಗೆ TVKಗೆ ಬೇರೆ ರೀತಿಯಲ್ಲಿ ಬಲ ಕೊಡ್ತಾ ಇದೆ BJP NDA ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಸೊ ಯಾರು CM ಮಾಡ್ತಾರೋ ವಿಜಯ್ನ ಅವ್ರ ಜೊತೆಗೆ ಹೋಗ್ತೀವಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದೆ TVK. ವಿಜಯ್ ಅವರು ನಿರ್ಣಾಯಕವಾಗಿ ಸೀಟ್ಸನ್ನು ತಗೊಳ್ತಾರೆ. BJP, AIADMK, ಈಗ AMMK ವಿವಿಧ ಪಕ್ಷಗಳು ಈಗ ಒಟ್ಟಿಗೆ ಸೇರ್ಕೊಂಡಿರೋದು 4-5 ಪಕ್ಷಗಳೆಲ್ಲ ಸೇರ್ಕೊಂಡು NDAನ ಗಟ್ಟಿ ಮಾಡ್ಕೊಂಡಿದ್ದಾರೆ. PMK ಕೂಡ ಸೇರ್ಕೊಂಡಿದೆ, NDA ಜೊತೆಗೇನೆ PMK ಇದೆ. ಸೊ ಈ ರೀತಿ ಬಂದಂಥ ಸೀಟ್ಸು ಅಧಿಕಾರ ಗಳಿಸೋದಿಕ್ಕೆ ಸಂಪೂರ್ಣವಾಗಿ ಸಾಲಲ್ಲ ಅಂದರೆ ಆಗ AIADMK CM ಪೋಸ್ಟ್ಗೂ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ವಿಜಯ್ ಅವ್ರಿಗೆ ಆರಾಮಾಗಿ CM ಪೋಸ್ಟನ್ನು ಕೊಡಬಹುದು. ಇಂಥದ್ದೆಲ್ಲ ಲೆಕ್ಕಾಚಾರದೊಂದಿಗೆ ಭರ್ಜರಿ ಎಂಟ್ರಿ ಈಗ ಮೋದಿ ಅವರಿಂದ ಆಗಿದೆ. ಮೋದಿ ರೋಡ್ ಶೋ DMK ಬೆಚ್ಚಿ ಬೀಳಿಸಬೇಕು ಅಂತಹ ಮ್ಯಾಸಿವ್ ಕ್ರೌಡಲ್ಲಿ ಸೇರುವಂತಹ ಒಂದು ವಿಚಾರ DMKಯನ್ನು ಕದಲಿಸ್ತಾ ಇರೋದು. ಮತ್ತೊಂದು ಕಡೆ ಉದಯನಿಧಿ ಸ್ಟಾಲಿನ್ಗೆ ಈಗ ಹೈಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ಅಲ್ಲಿ ಆ್ಯಂಟಿ ಹಿಂದೂ ಆ ವೇವ್ ಮೇಲೇ ಈಗ BJP ಮತ್ತು NDA, AIADMK ನುಗ್ಗಿ ಹೋಗ್ತಾ ಇರೋದು. ಭ್ರಷ್ಟಾಚಾರಿ ಸರ್ಕಾರ, ಸಾಲಗಾರ ಸರ್ಕಾರ. ಎಷ್ಟರ ಮಟ್ಟಿಗೆ ಅಂದರೆ ಇವ್ರ ಹತ್ರ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ನಯ ಪೈಸೆ ಉಳ್ಕೊಂಡಿಲ್ಲ. ಡಬಲ್ ಎಂಜಿನ್ ಸರ್ಕಾರ ಬಂದರೆ ಮಾತ್ರ ತಮಿಳುನಾಡು ಅಭಿವೃದ್ಧಿ ಆಗುತ್ತೆ. ಎಂಥ ಸಮೃದ್ಧ ತಮಿಳುನಾಡನ್ನು ಯಾವ ರೀತಿ ಬಿಕಾರಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ವಾಗ್ದಾಳಿ ಶುರುವಾಗಿದೆ DMK ವಿರುದ್ಧ. ಸೊ ಡಬಲ್ ಎಂಜಿನ್ ಸರ್ಕಾರಕ್ಕೆ ಕೂಗು ಎಬ್ಬಿಸಲಾಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ TMKಯ ವಿರುದ್ಧ ಸ್ವತಃ ಮೋದಿ ಅಖಾಡಕ್ಕಿಳಿದಿದ್ದಾರೆ. ಜೊತೆಗೆ ಘೋಷಣೆಗಳು AIADMK ಗಂಡಸರಿಗೂ ಫ್ರೀ ಬಸ್ಸು, ಗೃಹಲಕ್ಷ್ಮಿ ಮಾದರಿಯಲ್ಲಿ 2,500 ರೂಪಾಯಿ ದುಡ್ಡು, ಇದೆಲ್ಲವೂ ಕೂಡ ಆ ಗ್ಯಾರಂಟಿ ಸ್ಕೀಮ್ಸ್ ಅಂತೂ ಕಾಂಗ್ರೆಸ್ಸನ್ನು ಕಂಗಾಲು ಮಾಡೋ ರೀತಿಯಲ್ಲಿ ಘೋಷಣೆಯಾಗಿದೆ. ಅಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಪೈಪೋಟಿಗೆ ಬಿದ್ದು ಘೋಷಣೆ ಮಾಡಿರೋದು. ಅಭಿವೃದ್ಧಿ ಮಾಡೆಲ್ 4 ಟ್ರೈನು ಅದು ಇದು ಅಂತ ಬೇಕಾದಷ್ಟಿದೆ. ಈಗ ಮೋದಿಯವ್ರ ಕಾರ್ಯಕ್ರಮ ತಮಿಳುನಾಡಿನಲ್ಲಿ ಅದನ್ನೆಲ್ಲ ಫ್ಲಾಗ್ ಆಫ್ ಮಾಡ್ತಾರೆ ನರೇಂದ್ರ ಮೋದಿಯವರು ಈ ಸಲ ವಿಸಿಟಲ್ಲಿ. ಹಾಗಾಗಿ ತಮಿಳುನಾಡಿನಲ್ಲಿ ಕೇಸರಿ ಕಲರವ ಹೇಗಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಈ ರೀತಿ ಕ್ರೌಡ್ ಕಳೆದ ಚುನಾವಣೆ ಸಮಯದಲ್ಲೂ ಅಣ್ಣಾಮಲೈ ಇದೇ ರೀತಿಯಲ್ಲಿ ಕ್ರೌಡ್ ಮ್ಯಾನೇಜ್ ಮಾಡಿದ್ರು, ಸಿಕ್ಕಾಪಟ್ಟೆ ಜನ ಬಂದರು, ಬಟ್ ಅದು ಓಟಾಗಿ ಕನ್ವರ್ಟೇ ಆಗಿಲ್ಲ. ಹಾಗಾಗಿ ಈ ಸಲ ಅಣ್ಣಾಮಲೈ ಒಬ್ಬರನ್ನು ನೆಚ್ಚಿಕೊಳ್ಳದೆ, ಅವರು ಒಳ್ಳೆ ಲೀಡ್ರು ಅನ್ನೋದು ಗೊತ್ತು, ಬಟ್ ತಮಿಳುನಾಡಿನ ವಾತಾವರಣನೇ ಬೇರೆ ಇರೋದ್ರಿಂದಾಗಿ ಮೈತ್ರಿ ಮ್ಯಾಜಿಕ್ಕನ್ನೇ ಚೇಂಜ್ ಮಾಡಿದ್ದಾರೆ ಈಗ ಅಮಿತ್ ಶಾ. ವಿಜಯ್ ಸೀಕ್ರೆಟ್ ಆಪರೇಷನ್ DMKಯನ್ನು ಕಂಗಾಲು ಮಾಡ್ತಾ ಇದೆ. ಉದಯನಿಧಿ ಸ್ಟಾಲಿನ್ಗೆ ನೋಡಿ ಏನಂತ ಹೇಳಿದೆ ಹೈಕೋರ್ಟ್, ಚೀಮಾರಿ ಹಾಕಿರೋದು, ಹಿಂದೂಗಳ ಭಾವನೆ ಜೊತೆ ಆಟ ಆಡೋದು. ಏನು ಎಷ್ಟು ಕೆಟ್ಟದಾಗ ಅವರೆಲ್ಲ ಹಿಂದೂಗಳಿಗೆ ಬೈದಿದ್ದು, ಕಾಲರ, ಏಡ್ಸು ಅಂತೆಲ್ಲ ಏನು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚರಣೆಯನ್ನು ನಿಂದಿಸಿದ್ರು. ಬೇರೆ ಧರ್ಮದವ್ರನ್ನ ಯಾರಾದರೂ ಈ ರೀತಿ ಮಾತಾಡ್ಕೊಂಡು ಬದುಕಿರೋಕ್ಕೆ ಸಾಧ್ಯನಾ ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡ್ದಿತ್ತು. ಹಿಂದೂಗಳನ್ನು ಈ ರೀತಿ ಕೆಣಕ್ತಾ ಇದ್ದೀರಲ್ವಾ ಅಂತ. ಸನಾತನ ಧರ್ಮದ ಕುರಿತು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಗಳನ್ನು ತಿರುಚಿದ ಆರೋಪದಡಿ BJP ನಾಯಕ ಅಮಿತ್ ಮಾಳವಿಯ ವಿರುದ್ಧ FIR ಅನ್ನು ಹಾಕಲಾಗಿತ್ತು. ಅದನ್ನು ಈಗ ಮದ್ರಾಸ್ ಹೈಕೋರ್ಟ್ ರದ್ದುಗೊಳಿಸಿದೆ. BJPಗೆ DMK ವಿರುದ್ಧ ಈ ಕೇಸಲ್ಲಿ ಭರ್ಜರಿಯಾಗಿ ಗೆಲುವು ಸಿಕ್ಕಿದೆ. ಅದು ಹೆಂಗ್ರಿ ತಿರುಚೋದಾಗತ್ತೆ? ನೀವು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸನಾತನ ಧರ್ಮದ ಕುರಿತು ನೀಡಿರೋ ಹೇಳಿಕೆಗಳು ದ್ವೇಷ ಭಾಷಣಕ್ಕೆ ಸಮ ಆಗಿದ್ದು ಅಂತ ಹೈಕೋರ್ಟ್ ಚಾಟಿ ಬೀಸಿದ್ದು. ಆ ದ್ವೇಷ ಭಾಷಣವನ್ನು ಪ್ರಶ್ನೆ ಮಾಡಿರೋದು, ಅದಕ್ಕೊಂದು ಪ್ರತಿಕ್ರಿಯೆ ಅಷ್ಟೇ. ಅದನ್ನು ತಿರುಚಿರೋದು ಹೆಂಗಾಗತ್ತೆ ಅಂತ FIR ರದ್ದು ಮಾಡಿದೆ ಅಮಿತ್ ಮಾಳವಿಯ ವಿರುದ್ಧ ದಾಖಲಾಗಿದ್ದು. ಮತ್ತು ಈ ಮೂಲಕ DMK ಎಂಥ ಮನಸ್ಥಿತಿ, ಹಿಂದೂಗಳ ವಿರುದ್ಧ ಇವರು ಯಾವ ರೀತಿ ಇದ್ದಾರೆ ಅನ್ನೋದನ್ನೇ ಪ್ರೊಜೆಕ್ಟ್ ಮಾಡಿಕೊಂಡು ಈಗ BJP ಮುನ್ನುಗ್ತಿರೋದು. ಯಾರು ಅವಹೇಳನ ಮಾಡಿದ್ದಾರೋ ಅವರನ್ನ ಬಿಟ್ಟು, ದ್ವೇಷ ಭಾಷಣ ಇದು ಅಂತ ಹೈಕೋರ್ಟ್ ಕರೆದಿರೋದು, ದ್ವೇಷ ಭಾಷಣ ಮಾಡಿದವ್ರನ್ನ ಬಿಟ್ಟು ಅದಕ್ಕೆ ಪ್ರತಿಕ್ರಿಯಿಸಿದವರ ಮೇಲೆ ಕ್ರಮ ಕೈಗೊಳ್ಳೋದು. ಏನಿದು ಆಶ್ಚರ್ಯ ಅಂತ ಹೈಕೋರ್ಟ್ ಕೆಂಡವಾಗಿರೋದು. DCM ಉದಯನಿಧಿ ಸ್ಟಾಲಿನ್ ಅವರ ಭಾಷಣ ಎಷ್ಟು 80% ಹಿಂದೂಗಳ ವಿರುದ್ಧವಾಗಿತ್ತು ಅನ್ನೋದು ಸ್ಪಷ್ಟವಾಗತ್ತೆ. ಅವರು ಆಡಿದ ಮಾತುಗಳು ದ್ವೇಷ ಭಾಷಣದ ವ್ಯಾಪ್ತಿಗೇನೆ ಒಳಪಡುತ್ತೆ. ನ್ಯಾಯಮೂರ್ತಿ S ಶ್ರೀಮತಿ ಮಧುರೆ ಪೀಠ ಮದ್ರಾಸ್ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿರೋದು DMKಗೆ. ಉದಯನಿಧಿ ಸ್ಟಾಲಿನ್ ಪದೇ ಪದೇ ಹೇಳ್ತಾರೆ DMKಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಿಂದೂಗಳ ಅವಹೇಳನ.
ಜಸ್ಟ್ ಲೈಕ್ ಇಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಸುಮಾರು ಸಲ ಮಾಡಿ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು. ಅಲ್ಲಿ DMK ಕಾಂಗ್ರೆಸ್ಸು ಈಗ ಹಿಂದೂಗಳನ್ನು ಹುರಿದು ಮುಕ್ತಿದ್ದಾರೆ. 80% ಇರುವಂಥ ಹಿಂದೂಗಳು ಪಾಠ ಕಲಿಸ್ತಾರೆ ಅಂತಾನೆ BJP ಹೋಗ್ತಿರೋ ಹೊತ್ತಲ್ಲೇನೆ ಕೋರ್ಟಿಂದಲೂ ಬಲ ಸಿಕ್ಕಿದೆ. ಇತ್ತ ಕಾಂಗ್ರೆಸ್ಸು ಒಡೆದು ಹೋಳಾಗ್ತಿರೋದು. DMK ಜೊತೆ ಹೋಗೋಣ ಅಂತ ಒಂದು ಟೀಮು ಕಾಂಗ್ರೆಸ್ ಅಲ್ಲಿ, ಇನ್ನೊಂದು ಕಡೆ TVK ಜೊತೆ ಹೋಗೋಣ ಅಂತ ಕಾಂಗ್ರೆಸ್ ಸ್ಪ್ಲಿಟ್ ಆಗಿರೋ ಪರಿಸ್ಥಿತಿ. ಮೋದಿ ಏನು ಹೇಳಿದ್ರು ಬಿಹಾರ ಚುನಾವಣೆ ಹೊತ್ತಲ್ಲಿ ಅದೇ ಸ್ಥಿತಿ. ಕಾಂಗ್ರೆಸ್ ಒಡೆದು ಹೋಳಾಗಿ ಒಳಗಡೆ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದೆ. ಈಗ ಅಂತಹ ಪರಿಸ್ಥಿತಿ ಎದುರಾಗಬಾರ್ದು ಅಂತ ಏನು ಮಾಡಿದ್ರು ಮಾತುಕತೆ ಕುದುರ್ತಾನೂ ಇಲ್ಲ. DMK ಜೊತೆಗೆ ಹೇಗಾದರೂ ಇರಿಸ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಕಾಂಗ್ರೆಸ್ ಎರಡೆರಡು ಕಡೆ ಕಾಲಿಡೋದು ಬೇಡ ಅಂತ. ಆದರೂ ಆಲ್ರೆಡಿ ಪಕ್ಷದ ಒಳಗಡೆ ಸಮಸ್ಯೆ ಬೆಂಕಿಯಂತೆ ಕಾಡ್ಗಿಚ್ಚಿನಂತೆ ಆವರಿಸ್ಕೊಂಡು ಬಿಟ್ಟಿರೋದು. ಸೊ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಅವರೇ ಹಾಕ್ಕೊಂಡಿದ್ದಾರೆ, ಅವರೇ ಕೊಡ್ಲಿ ಏಟ್ ಹಾಕ್ಕೊಂಡಿದ್ದಾರೆ. ಈ ಕಡೆ DMK ವಿರುದ್ಧ ಹಿಂದೂಗಳ ಆಕ್ರೋಶವನ್ನ ಎತ್ತುಕೊಂಡಿದೆ, ಕೈಗೆತ್ತಿಕೊಂಡಿದೆ BJP. AIADMK BJP NDA ಮೈತ್ರಿಕೂಟಕ್ಕೆ ಭರ್ಜರಿ ಬಲ ಬಂದಿದೆ. ಈಗ ಈ ಮೂಲಕ 360 ಡಿಗ್ರಿ ಪ್ಲಾನ್ ಮೂಲಕ ತಮಿಳುನಾಡನ್ನ ಈ ಸಲ ಗೆದ್ದೇ ಗೆಲ್ತೀವಿ ಅಂತ ಶಪಥ ಮಾಡಿದ ಮೋದಿ ಶಾ. ಅದು ಯಾಕಾಗಲ್ಲ ಈ ಸಲ ತಮಿಳುನಾಡಿನಲ್ಲಿ ಕೇಸರಿ ಧ್ವಜ ಹಾರೇ ಹಾರತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.